ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಗುಲಾಬ್ ಜಾಮೂನ್ ಅಂತ. ಇದನ್ನು ರೆಡಿಮೇಡ್ ಗುಲಾಬ್ ಜಾಮೂನ್ ಮಿಕ್ಸ್ ಸಿಗ್ತೈತಿ, MTRದು ಸಿಗ್ತೈತಿ, ಇಲ್ಲ ಬೇರೆ ಬ್ರ್ಯಾಂಡು ಸಿಗ್ತೈತಿ. ನಾ ಈ ವಿಡಿಯೋ ಒಳಗೆ MTR ಯೂಸ್ ಮಾಡತ್ತೀನಿ. ಈಗ ಮೊದಲಿಗೆ ನಾವು ಜಾಮೂನಿನ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪಾತ್ರೆ ಒಳಗೆ 9 ಸಕ್ರೆ ತೊಗೊಳತ್ತೀನಿ. ಸಕ್ರೆ ಅಷ್ಟನ್ನು ಇದ್ರೊಳಗೆ ನೀರು ಹಾಕತ್ತೀನಿ. ನಾನು ನೀರು ಹಾಕಿ ಒಂದು 2 ರಿಂದ 3 ಏಲಕ್ಕಿ ಹಾಕತ್ತೀನಿ. ನಿಮ್ಮ ಕಡೆ ಕೇಸರಿ ಇತ್ತಂದ್ರೆ ಕೇಸರು ಹಾಕ್ಬೋದು. ಹಾಕಿ ಇದನ್ನು ಚಲೋ ತಂಗ ಕೈಯಾಡ್ಸ್ಕೊತ ಇರಿ, ತಳ ಹತ್ಲಾರ್ದಂಗೆ ನೋಡ್ಕೊರಿ. ಜಾಸ್ತಿ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಏಳಿ ಪಾಕ ಬಂದ್ರೆ ಸಾಕು. ಮತ್ತು ಇದಕ್ಕೆ ನಾನು ಹಾಲು ಹಾಕತ್ತೀನಿ. ಹಾಲು ಹಾಕೋದ್ರಿಂದ ಏನು ಆಗ್ತಿದ್ರೊಳಗಿಲ್ಲ ಸಕ್ರೆ ಒಳ್ಳೆ ಇಂಪ್ಯೂರಿಟೀಸ್ ಇರ್ತಾವೆ, ಕೆಮಿಕಲ್ ಇರ್ತಾವೆ. ಅದೇನಾದ್ರು ಹೊರಗೆ ಬಂದರೆ ಇನ್ನೂ ಕ್ಲಿಯರ್ ಆಗ್ತದೆ. ನೋಡ್ಬೋದು ನೀವು ಎಷ್ಟು ಇಲ್ಲಿ ಮೇಲೆಲ್ಲ ಹೆಂಗೆ ಬಂದಿತ್ತಲ್ಲ ಅದನ್ನೆಲ್ಲ ನೀವು ತೆಗಿಬೇಕಾಗ್ತೈತಿ. ತೆಗಿಯೋದ್ರಿಂದ ಏನಾಕೈತಿ, ಸಕ್ರೆ ಪಾಕ ಸ್ವಚ್ಛನೂ ಆಗ್ತೈತಿ. ಆಮೇಲೆ ಇದೇನು ಗುಲಾಬ್ ಜಾಮೂನದೇನು ರಸ ಇರ್ತದಲ್ಲ ಪಾಕ, ಅದು ಟ್ರಾನ್ಸ್ಪರೆಂಟ್ ಆಗ್ತೈತಿ. ಈಗ ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಆಗೈತಿ ಇದು. ಆಮೇಲೆ ಕ್ಲೀನೂ ಆಗೈತಿ, ಇದ್ರೊಳಗೆ ಯಾವುದೂ ಇಂಪ್ಯೂರಿಟೀಸ್ ಇಲ್ಲ. ಇದು ಪಾಕ ಸೈಡಿಗೆ ಇಟ್ಕೋ. ಇಲ್ಲೇ ನಾನು MTRದು ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿನಿ. ಇದಕ್ಕೆ ನೀವು ಬೇಕಂದ್ರೆ ನೀರಂದ್ರೂ ಹಾಕಿ ಮಿಕ್ಸ್ ಮಾಡ್ಬೋದು, ಇಲ್ಲ ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು. ಹಾಲು ಹಾಕಿದ್ರೆ ರುಚಿ ಜಾಸ್ತಿ ಆಗ್ತೈತಿ ಮತ್ತು ಜಾಮೂನ್ ಸಾಫ್ಟ್ ಆಗ್ತಾವೆ. ಈ ಜಾಮೂನ್ ಹಿಟ್ಟನ್ನ ಜಾಸ್ತಿ ಮೆತ್ತಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ನೋಡ್ಬೋದು ಈ ರೀತಿಯಾಗಿ ಮಾಡ್ಕೊರಿ. ಮತ್ತು ಮುಚ್ಚಿ ಒಂದು 5 ರಿಂದ 10 ನಿಮಿಷ ನೆನೆಸಾಕ್ಬಿಡ್ರಿ. ಆಮೇಲೆ ಒಂದು ಸಣ್ಣ ಸಣ್ಣ ಉಂಡೆ, ನಿಮ್ಗೆ ಎಷ್ಟು ಗಾತ್ರ ಬೇಕು ಅಷ್ಟು ಉಂಡೆ ಇದು ಸೈಜ್ ತೊಗೊಂಡು ಅದನ್ನು ನೀವು ಚಲೋ ತಂಗ ಗೋಲಾಗಿ ರೌಂಡ್ ಮಾಡ್ಬೇಕು. ಅದ್ಮೇಲೆ ಏನೂ ಒಂದು ಸೀಳಿರಬಾರ್ದು, ಹಂಗೆ ನೋಡ್ಕೊರಿ. ಇಲ್ಲ ಸೀಳಿದ್ರೆ ಏನಾಗ್ತೈತಿ, ಎಣ್ಣೆ ಒಳಗೆ ಹಾಕಿದ್ರೆ ಅದು ಓಪನ್ ಆಗಿಬಿಡ್ತೈತಿ, ಸೀಳ್ಬಿಡ್ತೈತಿ. ಸೊ ನೋಡ್ಬೋದು ಈಗ ಎಷ್ಟು ಚಲೋ ಹೋಗಿ ರೌಂಡ್ನ ಮಾಡ್ಕೊಂಡಿನಿ. ಮತ್ತು ಎಣ್ಣೆ ಕಾಯಕ್ಕಿಟ್ಟೇನೆ, ಪೂರ್ತಿ ಸಣ್ಣ ಫ್ಲೇಮ್ನಾಗ ಇಟ್ಕೊರಿ. ಒಂಚೂರು ಗುಳ್ಳಿ ಬರೋಕೆ ಚಾಲು ಮಾಡಿದ್ಕೊಳ್ಳೇನೆ ಎಣ್ಣೆ ಒಳಗೆ ನೀವು ಅವಾಗ ಜಾಮೂನ್ ಹಾಕಿರಿ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಒಂದು 5 ರಿಂದ 6 ಅಷ್ಟು ಹಾಕಿರಿ. ಮತ್ತು ಎಣ್ಣೆ ಚಲೋ ಕ್ವಾಂಟಿಟಿ ಒಳಗೆ ತೊಗೊರಿ. ಕೈ ಆಡ್ಸ್ಕೊತ ಇರಿ, ಅಂದ್ರೆ ಏನಾಗ್ತೈತಿ ಎಲ್ಲ ಕಡೆನೂ ಪರ್ಫೆಕ್ಟ್ ಕಲರ್ ಬರ್ತೈತಿ. ನೀವೇನಾದರೂ ಹಿಂಗೆ ಕೈ ಆಡ್ಸೋದು ಏನಾರ ಬಂದ್ ಮಾಡಿಬಿಟ್ರೆ ಏನಾಗ್ತೈತಿ, ಅದು ಒಂದು ಕಡೆ ಚಲೋ ತಂಗೆ ಬೇಯ್ತೈತಿ, ಇನ್ನೊಂದು ಕಡೆ ಬೇಯೋದಿಲ್ಲ. ನೋಡ್ಬೋದು ನೀವೀಗ ಎಷ್ಟು ಚಲೋ ಕಲರ್ ಬರತ್ತಾವೆ. ಈ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಬಂದರೆ ಇನ್ನೂ ಚಲೋ ಇರ್ತಾವೆ. ನೋಡ್ಬೋದು ನೀವು ಹಿಂಗೆ ಕಲರ್ ಎಷ್ಟು ಚಲೋ ಬಂದೈತಿ, ಶೇಪು ಕರೆಕ್ಟ್ ಬಂದಾವೆ, ಯಾವುದೂ ಹೊಡೆದಿಲ್ಲ. ಬಾಜುನ ಬಿಸಿ ಪಾಕ ಇಟ್ಕೊರಿ. ಬಿಸಿ ಪಾಕ ಇಟ್ಕೊಂಡ್ಮೇಲೆ ಇದನ್ನ ಅದಕ್ಕೆ ಹಾಕಿರಿ. ಮತ್ತು ನೀವು ಯಾವ ಬ್ರ್ಯಾಂಡಿದ್ದು ಜಾಮೂನ್ ಪ್ಯಾಕೆಟ್ ತೊಗೊಂಡ್ರೆ ಅದ್ರ ಹಿಂದೆಲ್ಲ ಪ್ರಾಪರ್ ಮೆಜರ್ಮೆಂಟ್ಸ್ ಬರೆದಿರ್ತಾರೆ. ನೀರು ಎಷ್ಟು ಹಾಕ್ಬೇಕು, ಪಾಕ ಹೆಂಗಿರ್ಬೇಕು, ಮತ್ತು ಆಮೇಲೆ ಸಕ್ರೆ ಎಷ್ಟು ಇರ್ಬೇಕು ಅಂತೆಲ್ಲ ಬರೆದಿರ್ತಾರೆ. ಅದರ ಪ್ರಕಾರನ ನೀವು ಮಾಡಿರಿ, ಅದು ಪರ್ಫೆಕ್ಟ್ ಬರ್ತೈತಿ. ಈಗ ನಾನು ರೆಸಿಪಿ ಮಾಡಿದ್ದು ಸೇಮ್ MTRದು ಗುಲಾಬ್ ಜಾಮೂನ್ ಹಿಂದೆ ಏನು ರೆಸಿಪಿ ಇತ್ತಲ್ಲ, ಎಕ್ಸಾಕ್ಟ್ಲಿ ನಾನು ಅದನ್ನು ರೆಸಿಪಿನ ಫಾಲೋ ಮಾಡೀನಿ. ಪರ್ಫೆಕ್ಟ್ ಆಗ್ತೈತಿ. ಸೊ ಮಾಡಿರಿ, ಇದನ್ನು ಟ್ರೈ ಮಾಡಿರಿ. ವಿಡಿಯೋ ನಿಮಗಾರಾದ್ರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.